ನಮಸ್ಕಾರ. ಇದು ವಿಷ್ಣು ಸಹಸ್ರನಾಮದ 28ನೇ ಶ್ಲೋಕ. ಈ ಶ್ಲೋಕದ ಮೊದಲ ಸಾಲಿನಲ್ಲಿ ವೃಷ ಎಂಬ ಶಬ್ದವು 5 ಬಾರಿ ಬರುತ್ತದೆ. ವೃಷ ಎಂದರೆ ಧರ್ಮ ಅಥವಾ ಪುಣ್ಯ. ಭಗವಂತನು ಧರ್ಮ ಸ್ವರೂಪಿ ಎಂಬುದನ್ನು ಈ ಶ್ಲೋಕ ಸಾರುತ್ತದೆ. ಈ ಶ್ಲೋಕದಲ್ಲಿ 9 ನಾಮಗಳಿವೆ. ನಾಮ 258ರಿಂದ 266ರವರೆಗೆ. ವಿಷ್ಣು ಸಹಸ್ರನಾಮ ಶ್ಲೋಕ 28. ವೃಷ ಹಿ ಋಷಭೋ ವಿಷ್ಣು ಋಷಭ ಋಷೋದರ ವರ್ಧನೋ ವರ್ಧಮಾನಶ್ಚ ವಿವಿಕ್ತ ಶ್ರುತಿ ಸಾಗರ. ಪದಗಳ ಅರ್ಥ: ಋಷಾಯಿ, ಋಷ ಧರ್ಮ, ಪುಣ್ಯ, ಅಹ ಹಗಲು ಬೆಳಕು. ಧರ್ಮದ ದಾರಿಯಲ್ಲಿ ನಡೆಯುವವರ ಬದುಕಿನಲ್ಲಿ ಬೆಳಗುವವನು. ಋಷಭ ಭಕ್ತರ ಮೇಲೆ ಅನುಗ್ರಹವನ್ನು ಸುರಿಸುವವನು. ಧರ್ಮಕ್ಕೆ ಇನ್ನೊಂದು ಹೆಸರು ಋಷಭ, ಧರ್ಮ ಸ್ವರೂಪಿ. ವಿಷ್ಣು ಇಲ್ಲಿ ವಿಕ್ರಮ ಅಂದರೆ ವಾಮನನಾಗಿ ಹೆಜ್ಜೆ ಇಟ್ಟವನು ಎಂಬ ಅರ್ಥವೂ ಇದೆ. ಋಷಪರ್ವ, ಋಷ ಧರ್ಮ, ಪರ್ವ ಮೆಟ್ಟಿಲು. ಧರ್ಮ ಎಂಬ ಮೆಟ್ಟಿಲುಗಳನ್ನು ಏರಿದರೆ ಮಾತ್ರ ಸಿಗುವವನು. ಋಷೋದರ, ಋಷ ಪ್ರಜೆಗಳು, ಜೀವಿಗಳು, ಉದರ ಹೊಟ್ಟೆ. ಪ್ರಳಯ ಕಾಲದಲ್ಲಿ ಎಲ್ಲಾ ಜೀವಿಗಳನ್ನು ತನ್ನ ಹೊಟ್ಟೆಯಲ್ಲಿಟ್ಟುಕೊಂಡು ಮಲಗುವವನು. ವರ್ಧನ ಭಕ್ತರನ್ನು ಮತ್ತು ಜಗತ್ತನ್ನು ಬೆಳೆಸುವವನು. ವರ್ಧಮಾನ ತಾನು ಬೆಳೆಯುವವನು. ಪ್ರಪಂಚ ರೂಪದಲ್ಲಿ ವಿಸ್ತಾರವಾಗುವವನು. ವಿವಿಕ್ತ ಎಲ್ಲದರಲ್ಲೂ ಇದ್ದರೂ ಯಾವುದಕ್ಕೂ ಅಂಟಿಕೊಳ್ಳದೆ ಪ್ರತ್ಯೇಕವಾಗಿರುವವನು. ಎಣ್ಣೆ ಮತ್ತು ನೀರಿನಂತೆ. ಶ್ರುತಿ ಸಾಗರ, ಶ್ರುತಿ ವೇದಗಳು, ಸಾಗರ ಸಮುದ್ರ. ಎಲ್ಲಾ ನದಿಗಳು ಸಮುದ್ರ ಸೇರುವಂತೆ ಎಲ್ಲಾ ವೇದಗಳು ಮತ್ತು ಶಾಸ್ತ್ರಗಳು ಕೊನೆಗೆ ತಲುಪುವು ಈ ಭಗವಂತನನ್ನೇ. ಶ್ಲೋಕದ ಭಾವಾರ್ಥ: ಯಜ್ಞ ಅಥವಾ ಧರ್ಮದ ಮೂಲಕ ಪ್ರಕಾಶಿಸುವವನು. ಭಕ್ತರ ಮೇಲೆ ಇಷ್ಟಾರ್ಥಗಳ ಮಳೆಗೆರೆಯುವವನು. ಎಲ್ಲೆಡೆ ವ್ಯಾಪಿಸಿರುವವನು. ಧರ್ಮವನ್ನೇ ಮೋಕ್ಷಕ್ಕೆ ಮೆಟ್ಟಲನ್ನಾಗಿ ಮಾಡಿಕೊಂಡಿರುವವನು. ಜಗತ್ತಿನ ಎಲ್ಲಾ ಜೀವಿಗಳನ್ನು ತನ್ನ ಉದರದಲ್ಲಿ ಇಟ್ಟುಕೊಂಡಿರುವವನು. ಜಗತ್ತನ್ನು ಬೆಳೆಸುವವನು. ತಾನೂ ಬೆಳೆಯುವವನು. ಎಲ್ಲದರಲ್ಲಿದ್ದರೂ ಒಂಟಿಯಾಗಿರುವವನು ಮತ್ತು ಎಲ್ಲಾ ವೇದಗಳೆಂಬ ನದಿಗಳು ಬಂದು ಸೇರುವ ಮಹಾಸಾಗರನು ಆ ಭಗವಂತ. ಧನ್ಯವಾದಗಳು.